ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತು ಸಿಹಿ ಕಡುಬು ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಸಿಹಿ ಪುಂಡಿ ಅಂತಲೂ ಕರೀತಾರೆ. ನಾನಿಲ್ಲಿ ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ಆಗುವಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ನಾನು ಓವರ್ನೈಟ್ ಸೋಕ್ ಮಾಡಿ ಇಟ್ಟಿದ್ದೇನೆ. ಅಟ್ಲೀಸ್ಟ್ 6 ಅವರ್ ಆದರೂ ನೀರಲ್ಲಿ ನೆನೆಸಿ ಇಟ್ಕೊಳ್ಬೇಕು. ಇವಾಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೇನೆ. ಇವಾಗ ಇದಕ್ಕೆ ನಾನು ಸಿಪ್ಪೆ ಬಿಡಿಸಿ ಏಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಏಲಕ್ಕಿ ಹುಡಿ ಇದ್ದರೆ ಕೊನೆಯದಾಗಿ ಹುಡಿಯನ್ನು ಸೇರಿಸ್ಕೋಬೋದು. ಇವಾಗ ಇದಕ್ಕೆ ನೀರು ಸೇರಿಸಿ ಇದನ್ನು ರುಬ್ಕೊಂಡು ಬರುವ. ನೋಡಿ, ರುಬ್ಬಿ ಆಗಿದೆ. ತುಂಬ ನೈಸ್ ಆಗಬೇಕಂತಿಲ್ಲ, ಸ್ವಲ್ಪ ತರಿ ಇದ್ದರೆ ಪುಂಡಿ ಚೆನ್ನಾಗಾಗುತ್ತೆ. ಇವಾಗ ನಾನು ಇದನ್ನು ಒಂದು ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಹಾಗೆ ಜಾರ್ ತೊಳೆದಂತಹ ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಇದಕ್ಕೆ ನಾನು 1/4 ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸಿದ್ದೇನೆ. ಹಾಗೆ 1/4 ಕಪ್ ಆಗುವಷ್ಟು ಹಸಿಕಾಯಿ ತೆಂಗಿನಕಾಯಿಯ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೇನೆ. ಉಪ್ಪು ಬೇಡದಿದ್ದರೆ ಸ್ಕಿಪ್ ಮಾಡ್ಕೊಳ್ಬೋದು, ಬೆಲ್ಲದಲ್ಲಿ ಉಪ್ಪು ಇರ್ತದೆ, ಅದಕ್ಕೋಸ್ಕರ. ಇವಾಗ ಸ್ಟವ್ ಆನ್ ಮಾಡಿ ಈ ಥರ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿತದೆ. ಇದು ಗಟ್ಟಿ ಆಗ್ತದೆ, ಅಲ್ಲಿವರೆಗೆ ಕೈ ಆಡಿಸಬೇಕು. ಅಂದರೆ ಉಂಡೆ ಕಟ್ಟುವ ಹದಕ್ಕೆ ಬರಬೇಕು, ಅಲ್ಲಿವರೆಗೆ ಈ ಥರ ಕೈ ಆಡಿಸ್ತಾ ಇರಬೇಕು. ನೀವಿಲ್ಲಿ 1 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಬೋದು, ಅಂದರೆ ತಳ ಹಿಡಿಯದ ಹಾಗೆ. ನೋಡಿ, ಇವಾಗ ಗಟ್ಟಿ ಆಗ್ತಾ ಇದೆ. ಉಂಡೆ ಕಟ್ಟಿಕೊಳ್ಳುವಾಗ ಕೈಗೆ ಅಂಟ್ಕೊಳ್ಬಾರ್ದು, ಅಲ್ಲಿವರೆಗೆ ಇದನ್ನು ಕೈ ಆಡಿಸ್ತಾ ಇರಬೇಕು. ನೋಡಿ, ಇವಾಗ ಆಗಿದೆ. ಇಷ್ಟಾದರೆ ಸಾಕು. ಇವಾಗ ಇದನ್ನು ಸ್ವಲ್ಪ ಆರಲಿಕ್ಕೆ ಬಿಡುವ. ಇವಾಗ ಆರಿದೆ. ಇವಾಗ ಉಂಡೆ ಕಟ್ಟಿಕೊಳ್ಳುವ. ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ಉಂಡೆ ಮಾಡ್ಕೊಳ್ಬೋದು. ಯಾವ ಸೈಜ್ಗೆ ಬೇಕೋ ಆ ಸೈಜಿಗೆ ಮಾಡಿಕೊಂಡ್ರೆ ಆಯಿತು. ಇದು ಸ್ವಲ್ಪ ಬಿಸಿ ಇದೆ, ನೀವು ಪೂರ್ತಿ ತಣ್ಣಗಾದ ನಂತರ ಉಂಡೆ ಕಟ್ಕೊಳ್ಬೋದು. ಇದೇ ರೀತಿಯಾಗಿ ಎಲ್ಲ ಉಂಡೆಯನ್ನು ಮಾಡಿಕೊಂಡ್ರೆ ಆಯಿತು. ತೆಂಗಿನಕಾಯಿ ಬೆಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರ್ತದೆ. ನೋಡಿ, ಇವಾಗ ಉಂಡೆ ಆಗಿದೆ. ಇದರಲ್ಲೊಂದು 10 ಉಂಡೆ ಆಗಿದೆ. ನಾನೊಂದು ಚಿಕ್ಕ ಲೋಟದಲ್ಲಿ ಅಕ್ಕಿಯನ್ನು ತೆಗೆದುಕೊಂಡೆ, ಇದರಲ್ಲಿ 10 ಉಂಡೆ ಆಗಿದೆ. ಇವಾಗ ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು. ನಿಮ್ಮ ಹತ್ರ ಇಡ್ಲಿ ಪಾತ್ರೆ ಇದ್ದರೆ ನೀವು ಅದರಲ್ಲಿ ಬೇಯಿಸ್ಕೋಬೋದು. ಇದನ್ನೊಂದು 15 ನಿಮಿಷ ಬೇಯಿಸಿದರೆ ಸಾಕು. ನೋಡಿ, ಇವಾಗ ಪುಂಡಿ ರೆಡಿಯಾಗಿದೆ. ಸಿಹಿ ಪುಂಡಿ, ಸಿಹಿ ಕಡುಬು ಅಂತ ಸಹ ಕರೀತಾರೆ. ಬಿಸಿ ಬಿಸಿ ಪುಂಡಿಯನ್ನು ನೀವು ತುಪ್ಪದ ಜೊತೆ ತಿಂದ್ಕೊಳ್ಬೋದು. ತುಂಬಾ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಸಹ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗಾಗಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಥ್ಯಾಂಕ್ ಯು.